ಚೀನಾಗ್ ಹೋಗಿ ಪಿಎಂ ಮೋದಿ ಸಾಧಿಸಿದ್ದೇನು? ಜಿನ್ಪಿಂಗ್ ಜೊತೆಗಿನ ಭೇಟಿಯಿಂದ ಭಾರತಕ್ಕೆ ಏನ್ ಲಾಭ? ನಮಸ್ಕಾರ ಸ್ನೇಹಿತರೆ. ಚೀನಾ ಜೊತೆಗೆ ಅಷ್ಟೆಲ್ಲ ಸಮಸ್ಯೆ ಉದ್ವಿಗ್ನತೆ ನಡುವೆ ಮೋದಿ ಚೀನಾಗೆ ಭೇಟಿ ಕೊಟ್ಟರು. ಭರ್ತಿ 7 ವರ್ಷಗಳ ನಂತರ ಮೋದಿ ಅಲ್ಲಿ ಕಾಲಿಟ್ರು. ಪುಟಿನ್ ಜೊತೆಗೆ ಟ್ರಿಪ್, ಅರ್ಡಾನ್ ಜೊತೆಗೆ ಹ್ಯಾಂಡ್ ಶೇಕ್, ಸಾಕಷ್ಟು ಇಂಟ್ರೆಸ್ಟಿಂಗ್ ಘಟನೆಗಳಿಗೆ ಪ್ರವಾಸ ಸಾಕ್ಷಿಯಾಯಿತು. ಅದರೆಲ್ಲಕ್ಕಿಂತ ಮುಖ್ಯವಾದದ್ದು ಈ ಸಭೆಯಲ್ಲಿ ಮೋದಿ ಮತ್ತು ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ, 2 ರಾಷ್ಟ್ರಗಳ ನಡುವಿನ ಮಾತುಕತೆ. ಟ್ಯಾರಿಫ್ ವಿಚಾರವಾಗಿ ಅಮೆರಿಕ ಭಾರತ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ, ಚೀನಾ ಭಾರತ ಸಂಬಂಧ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ಹೊತ್ತಲ್ಲಿ ಮೋದಿ ಜಿನ್ಪಿಂಗ್ ಭೇಟಿಯಾಗಿದ್ರು. ಹಾಗಿದ್ರೆ ಈ ಭೇಟಿಯಲ್ಲಿ ನಿಜಕ್ಕೂ ಏನಾಯ್ತು? ಮೋದಿ ಮತ್ತು ಜಿನ್ಪಿಂಗ್ ನಡುವಿನ ಭೇಟಿಯಲ್ಲಿ ಏನ್ ನಿರ್ಧಾರ ಮಾಡಿದ್ರು? ಈ ಸಭೆಯಿಂದ ಭಾರತಕ್ಕೆ ಏನ್ ಲಾಭ ಆಯಿತು? ಚೀನಾಗೆ ಏನ್ ಲಾಭ? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಗಡಿ ಶಮನ. ಪಿಎಂ ನರೇಂದ್ರ ಮೋದಿ ಅವರ ಈ ಭೇಟಿಯಿಂದ ಆಗಿರೋ ದೊಡ್ಡ ಸುಧಾರಣೆ ಅಂದ್ರೆ ಭಾರತ ಹಾಗೂ ಚೀನಾ ನಡುವಿನ ಗಡಿ ವಿಚಾರ. ನಿಮ್ಗೆ ಗೊತ್ತಿರೋ ಹಾಗೆ ಇಬ್ಬರ ನಡುವೆ ದಶಕಗಳಷ್ಟು ಹಳೆಯ ಗಡಿ ವಿವಾದ ಇದೆ. ಗಲ್ವಾನ್ ಸಂಘರ್ಷ ಆದ್ಮೇಲಂತೂ ಭಾರತ ಚೀನಾ ಗಡಿ, ಪಾಕ್ ಭಾರತ ಗಡಿಗೆ ಹತ್ತಿರ ಆ ಲೆವೆಲ್ಗೆ, ಅಲ್ಲಿ ಈ ಪೋಖ್ರಿಗಳು ಪಾಕಿಗಳು ಯಾವಾಗಲೂ ಕೂಡ ಉಗ್ರರನ್ನು ಬಿಡೋದು, ಗುಂಡು ಹಾರಿಸೋದು ಮಾಡ್ತಿರ್ತಾರೆ. ಇವರು ಗುಂಡು ಹಾರಿಸ್ತಿರ್ಲಿಲ್ಲ. ಅದು ಕಳೆದ ಹಲವು ದಶಕಗಳಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೂ ಮತ್ತು ಚೀನಾ ನಡುವೆ. ಗುಂಡು ಹಾರಿಸಲ್ಲ, ಕಲ್ಲು ದಂಡಲ್ಲಿ ಹೊಡ್ಕೊಂಡ್ರು ಪರವಾಗಿಲ್ಲ, ಗುಂಡೊಂದು ಹಾರಿಸಲ್ಲ. ಸೊ ಉದ್ವಿಗ್ನತೆ ಅಂತೂ ಇತ್ತು. 2 ಕಡೆಯ ಸೈನಿಕರು ಎದುರ ಬದರಾಗಿ ನಿಂತ್ಕೊಂಡಿದ್ರು, ಕೆಲ ಸಲ ಹೊಡೆದಾಡ್ಕೊಂಡಿದ್ರು. ಮಿಸೈಲ್, ಡ್ರೋನ್ ಹಾಗೆ ಲಕ್ಷ ಸೈನಿಕರನ್ನ ಗಡಿಗೆ ತಂದು ಎದುರ ಬದರ ನಿಲ್ಲಿಸಲಾಗಿತ್ತು. ಯಾವಾಗ ಬೇಕಾದರೂ ಹೊಡೆದಾಟ ಶುರು ಆಗಬಹುದು ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಕೆಲ ತಿಂಗಳುಗಳ ಹಿಂದೆ ಇದನ್ನ ಶಾಂತ ಮಾಡಿಕೊಳ್ಳೋ ಪ್ರಯತ್ನ ನಡೆದಿತ್ತು. ಈಗ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಜಿನ್ಪಿಂಗ್ ಜೊತೆಗೆ ಸುಮಾರು 40 ನಿಮಿಷಗಳ ಕಾಲ ಮೀಟಿಂಗ್ ನಡೆಸಿರೋ ಪಿಎಂ ನರೇಂದ್ರ ಮೋದಿ ಗಡಿಯ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ್ದಾರೆ. ವ್ಯತ್ಯಾಸಗಳು, 2 ರಾಷ್ಟ್ರಗಳ ನಡುವೆ ಇರೋ ಕೆಲವೊಂದಷ್ಟು ಇಶ್ಯೂಸ್, ಅದು ವಿವಾದ ಆಗಬಾರದು, ಜಗಳ ಆಗಬಾರದು ಅಂತ ಹೇಳಿದ್ದಾರೆ ಮೋದಿ. ಭಾರತ ಚೀನಾ ಗಡಿ ವಿಚಾರದಲ್ಲಿ ಶಾಂತವಾಗಿರೋದು ಮುಖ್ಯ ಅಂತ ಹೇಳಿದ್ದಾರೆ. ಇದಕ್ಕೆ ಜಿನ್ಪಿಂಗ್ ಕೂಡ ಒಪ್ಕೊಂಡಿದ್ದಾರೆ. ಡಿಸ್ಎಂಗೇಜ್ಮೆಂಟ್ ಪ್ರಕ್ರಿಯೆ ಕುರಿತು ಚರ್ಚೆ ಮಾಡಿದ್ದಾರೆ. ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗಬಾರದು ಅನ್ನೋದನ್ನ ಜಿನ್ಪಿಂಗ್ ಪುನರುಚ್ಚಾರ ಮಾಡಿದ್ದಾರೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಮತ್ತೆ ಮಾತುಕತೆ ನಡೆಸೋಕೆ ಇಬ್ಬರು ಒಪ್ಕೊಂಡಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಷ್ಯಾದ ಕಜಾನ್ ಸಿಟಿಯಲ್ಲಿ ಜಿನ್ಪಿಂಗ್ ಮೋದಿ ಮೀಟ್ ಆಗಿ ಮಾತುಕತೆ ನಡೆಸಿದ್ರು. ಸೊ ಆಗಿನಿಂದ ಇಲ್ಲಿವರೆಗೆ ಏನೇನು ಬದಲಾವಣೆ ಆಗಿದೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಗಡಿ ಮಾತುಕತೆ ವೇಳೆ ಕಳೆದ ವರ್ಷ ಸ್ವಲ್ಪ ಏರುಪೇರು ಕಂಡು ಬಂದಿತ್ತು, ಡಿಸ್ಟರ್ಬೆನ್ಸಸ್ ಆಗಿದ್ವು. ಅದನ್ನ 2 ರಾಷ್ಟ್ರಗಳ ನಾಯಕರು ಚರ್ಚೆ ಮಾಡಿದ್ದಾರೆ. ಮುಂದೆ ಈ ರೀತಿ ಆಗಬಾರದು, ಆ ರೀತಿ ನೋಡ್ಕೋಬೇಕು ನಾವು ಅಂತ ಅನ್ಕೊಂಡಿದ್ದಾರೆ. ಗಡಿ ವಿಚಾರದಲ್ಲಿ ಯಾವಾಗಲೂ ಟಚ್ ಅಲ್ಲಿರ್ಬೇಕು, ಮಾತಾಡ್ತಿರ್ಬೇಕು, ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಿಕೊಂಡು ವಿವಾದವನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದಾರೆ. ವ್ಯಾಪಾರ ಸಂಬಂಧ. ಇನ್ನು ಮೋದಿ ಮತ್ತು ಜಿನ್ಪಿಂಗ್ ಭೇಟಿಯಿಂದ ಆಗಿರೋ ಮತ್ತೊಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ವ್ಯಾಪಾರ ಸಂಬಂಧ. 2 ರಾಷ್ಟ್ರಗಳ ನಡುವಿನ ಸಂಬಂಧ ಹೆಚ್ಚಿಸಿಕೊಳ್ಳೋಕೆ ಜಿನ್ಪಿಂಗ್ ಮೋದಿ ಅವರ ಮುಂದೆ 4 ಮುಖ್ಯ ಅಂಶಗಳನ್ನಿಟ್ಟಿದ್ರು. ಅದರಲ್ಲಿ ಈ ವ್ಯಾಪಾರ ಸಂಬಂಧ ಕೂಡ ಒಂದು. ಭಾರತ ಚೀನಾಗೆ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ. ಭಾರತಕ್ಕೂ ಚೀನಾ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಆದ್ರೆ ನಮಗೆ ಸ್ವಲ್ಪ ಕೊರತೆ ಇದೆ ವ್ಯಾಪಾರದಲ್ಲಿ. ಅವ್ರು ನಮಗೆ ಜಾಸ್ತಿ ಸೇಲ್ ಮಾಡ್ತಾರೆ, ನಮ್ಮ ಹತ್ರ ಜಾಸ್ತಿ ಪರ್ಚೇಸ್ ಮಾಡಲ್ಲ, ಅಥವಾ ನಾವು ಚೀನಾದಲ್ಲಿ ಜಾಸ್ತಿ ಮಾರಕ ಆಗ್ತಾ ಇಲ್ಲ. $100 ಬಿಲಿಯನ್ ವ್ಯತ್ಯಾಸ ಇದೆ ಈ ವಿಚಾರದಲ್ಲಿ. ಟ್ರೇಡ್ ಡೆಫಿಸಿಟ್. ಭಾರತ ಬರೀ $14-15 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ ಚೀನಾ ಕಳಿಸ್ತಾ ಇದೆ. ಅಂದ್ರೆ 2 ದೇಶಗಳ ನಡುವೆ 2024ರಲ್ಲಿ $138 ಬಿಲಿಯನ್ ನಷ್ಟು ವ್ಯಾಪಾರ ಆಗಿದೆ. ಈ ಪೈಕಿ ಭಾರತ ಅಲ್ಲಿ ಕಳಿಸಿರೋದು $14.9 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಮಾತ್ರ. ಚೀನಾ ಕಳಿಸಿರೋದು $114.58 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ನಮಗೆ. ಸೊ ದೊಡ್ಡ ವ್ಯತ್ಯಾಸ ಇದೆ, ಅವ್ರಿಗೆ ಜಾಸ್ತಿ ಲಾಭ ಇದೆ. 2003-4ರಲ್ಲಿ ಚೀನಾ ಜೊತೆಗೆ ಭಾರತಕ್ಕೆ ಬರೀ $1.1 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇತ್ತು. ಆದ್ರೆ ಸ್ನೇಹಿತರೆ, ಗಮನಿಸಬೇಕಾದ ಸಂಗತಿ ಅಂದ್ರೆ ಚೀನಾ ಜಗತ್ತಿನ ಫ್ಯಾಕ್ಟರಿ ಆಗಿ ಬೆಳೆಯೋಕ್ಕೂ ಮುಂಚೆ ಪರಿಸ್ಥಿತಿ ಬೇರೆ ತರ ಇತ್ತು. 2003-2004 ಆ ಪೀರಿಯಡಿಗೆ ಹೋದ್ರೆ ನಾವು ಭಾರತಕ್ಕೆ ಬರೀ $1.1 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇತ್ತು. ವ್ಯಾಪಾರ ಕೂಡ ನಾವು ಜಾಸ್ತಿ ಚೀನಾ ಜೊತೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಅದಕ್ಕಿಂತ ಇನ್ನು ಹಿಂದಕ್ಕೆ ಹೋದ್ರೆ ಟ್ರೇಡ್ ಸರ್ಪ್ಲಸ್ ಇತ್ತು. ಆದ್ರೆ 2003-2004 ನಂತರ ನಿರಂತರವಾಗಿ ನಾವು ಚೀನಾ ಜೊತೆ ಸಂಬಂಧ ಸುಧಾರಿಸಿಕೊಂಡು ವ್ಯಾಪಾರ ಮಾಡೋಣ ಅಂತ ಹೇಳಿ ಮನಸ್ಸು ಮಾಡಿ ಅವರಿಗೆ ನಮ್ಮ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ಮೇಲೆ ತಂದು ಹಾಕಕ್ಕೆ ಶುರು ಮಾಡಿದ್ರು ರಾಶಿ. ಅದು ಕಳೆದ 20 ವರ್ಷಗಳಲ್ಲಿ ನಿರಂತರವಾಗಿ ಮೇಲಕ್ಕೆ ಹೋಗಿ ಈಗ $100 ಬಿಲಿಯನ್ ರೀಚ್ ಆಗಿದೆ. ಯಾಕಂದ್ರೆ ಚೀನಾ ಚೀಪ್ ರೇಟಲ್ಲಿ ಉತ್ಪಾದನೆ ಮಾಡಿ ತಂದು ಭಾರತಕ್ಕೆ ಡಂಪ್ ಮಾಡುತ್ತೆ. ನಾವು ಅದನ್ನ ಬಾಯ್ಕೊಳೆದು ತಗೊಂಡು ಅದನ್ನ ಬಳಸ್ಕೋತೀವಿ. ಆದ್ರೆ ನಮಗೆ, ನಮ್ಮ ಉದ್ಯಮಿಗಳಿಗೆ ಆ ಲೆವೆಲ್ಗೆ ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ. ನಮಗೆ ಮಾಡಕ್ ಆಗ್ತಾ ಇಲ್ಲ ಅಂತಾನೆ ಅಲ್ಲಿಂದ ಪರ್ಚೇಸ್ ಮಾಡ್ತಿದ್ದೀವಿ. ನಾವು ಅಲ್ಲಿ ಹೋಗಿ ಏನು ಮಾರೋಣ, ಆಲ್ರೆಡಿ ಅವರೇ ಮಾಡ್ಕೊಳ್ತಿದಾರಲ್ಲ. ಹಾಗಾಗಿ ನಮ್ಗೆ ಅಲ್ಲಿ ಜಾಸ್ತಿ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಈ ಸಮಸ್ಯೆಯನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋಣ ಅಂತ ಇಬ್ರು ನಾಯಕರು ಹೇಳಿದ್ದಾರೆ. ಚೀನಾದವರಂತೂ ಹೇಳ್ತಾರೆ, ಬನ್ನಿ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿ, ಓಪನ್ ಮಾಡ್ತೀವಿ ಅಂತ ಹೇಳಿ. ಅದರಲ್ಲಿ 2 ವಿಚಾರ ಇದೆ. ನಮ್ಮ ಸರಕುಗಳು ಅವ್ರ ಲೆವೆಲ್ ನಲ್ಲಿ, ಆ ಸ್ಕೇಲ್ ನಲ್ಲಿ, ಅಷ್ಟು ಕಮ್ಮಿ ಕಾಸ್ಟ್ ನಲ್ಲಿ
ಅಷ್ಟು ಮಾಡರ್ನ್ ಟೆಕ್ನಾಲಜಿಗಳಲ್ಲಿ ಉತ್ಪತ್ತಿ ಮಾಡಿ ಮಾರುವಷ್ಟು ಇನ್ನೂ ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಆಗಿ ನಾವು ಬೆಳೆದಿಲ್ಲ. ನಾವು ಕೆಲವೊಂದಷ್ಟು ವಿಚಾರಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಆಗಿದ್ದೀವಿ, ಫಾರ್ಮಾ ಇತ್ಯಾದಿ. ಆದರೆ ಆ ವಿಚಾರದಲ್ಲೂ ಕೂಡ ಬನ್ನಿ ವ್ಯಾಪಾರ ಮಾಡಿ ಪರವಾಗಿಲ್ಲ ಅಂತ ಕರೆಯೋ ಚೀನಾ ಅಷ್ಟು ಈಸಿಯಾಗಿ ತನ್ನ ಮಾರ್ಕೆಟನ್ನು ಬಿಡಲ್ಲ. ಮೇಲ್ನೋಟಕ್ಕೆ ಬಿಡುತ್ತೆ, ಆದರೆ ಒಳಗಿಂದೊಳಗೆ ಅಲ್ಲಿ ಹೋಗಿ ವ್ಯಾಪಾರ ಮಾಡೋದು ತುಂಬ ಕಷ್ಟ ವಿದೇಶಿ ಕಂಪನಿಗಳಿಗೆ. ಆ ರೀತಿ ಮಾಡಿಟ್ಟಿದೆ ಚೀನಾ. ಇದೇ ಕಾರಣಕ್ಕೋಸ್ಕರ ಎರಡೂ ರಾಷ್ಟ್ರಗಳಿಗೆ ಬೆನಿಫಿಟ್ ಆಗೋ ಥರ ವಹಿವಾಟು ಮಾಡೋದು ಇಂಪಾರ್ಟೆಂಟ್ ಅಂತ ಭಾರತ ಯಾವಾಗಲೂ ಸ್ಟ್ರೆಸ್ ಮಾಡ್ತಾ ಬಂದಿದೆ. ಅದರಲ್ಲಿ ಚೀನಾಗೆ ಭಾರತದ ರಫ್ತನ್ನು ಇನ್ನಷ್ಟು ಜಾಸ್ತಿ ಮಾಡೋದು ಹೇಗೆ ಅಂತ. ಹಾಗೆ ಚೀನಾ ಕೂಡ ಭಾರತದಲ್ಲಿ ತನ್ನ ಮಾರುಕಟ್ಟೆಯನ್ನು ಮತ್ತಷ್ಟು ಭದ್ರಪಡಿಸ್ಕೊಳ್ಳೋಕ್ಕೂ ಅವ್ರಿಗೂ ಆಸಕ್ತಿ ಇದೆ. ಎರಡಕ್ಕೂ ಪೂರಕವಾಗಿ ಕೆಲಸ ಮಾಡೋಣ ಅಂತ ಜಿನ್ಪಿಂಗ್ ಹೇಳಿದ್ದಾರೆ. ಇದಕ್ಕೆ ಭಾರತದಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಭಿವೃದ್ಧಿಗೆ ಆದ್ಯತೆ. ಇನ್ನು ಚೀನಾ ಹಾಗೂ ಭಾರತದ ಸಂಬಂಧ ಅನ್ನೋದು ಸ್ಪರ್ಧೆಯಿಂದ ಇರಬಾರದು. ನಾವು ಪರಸ್ಪರ ಸ್ಪರ್ಧೆ ಮಾಡಿಕೊಂಡು ಒಬ್ರನ್ನೊಬ್ರು ಎಳಿಯಕ್ಕೆ ನೋಡಬಾರ್ದು. ಅದು ಕಾಪರೇಷನ್ ಇಂದ ಇರಬೇಕು, ಸಹಕಾರ ಮಾಡ್ಬೇಕು ನಾವು ಒಬ್ರಿಗೊಬ್ರು ಅಂತ ಇಬ್ರು ಹೇಳಿದ್ದಾರೆ. ಆನೆ ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿರೋ ಜಿನ್ಪಿಂಗ್ ನಾವು ಶತ್ರುಗಳಲ್ಲ ಅಂತ ಹೇಳಿದ್ದಾರೆ. ಅಭಿವೃದ್ಧಿಯ ಪಾಲುದಾರರು, ಮಿತ್ರರಾಗಿರೋದೇ ನಮಗಿರೋ ಒಳ್ಳೆ ಆಪ್ಷನ್ ಅಂತ ಹೇಳಿದ್ದಾರೆ. ಭಾರತ ಚೀನಾ ಸಂಬಂಧದಿಂದ 280 ಕೋಟಿ ಜನರಿಗೆ ಎರಡು ರಾಷ್ಟ್ರಗಳದ್ದು ಟೋಟಲ್ ಮಾಡಿದಾಗ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಮೋದಿ ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಎರಡು ದೇಶಗಳ ಹಿತಾಸಕ್ತಿಗಳು ಸಂಬಂಧದ ಮೂಲ ಮಂತ್ರವಾಗಿರಬೇಕು. ಅದಕ್ಕೆ ಯಾವುದೇ ವಿವಾದಗಳು ಅಡ್ಡ ಬರಬಾರದು. ಹಾಗೆ ಭಿನ್ನಾಭಿಪ್ರಾಯಗಳನ್ನ ವಿವಾದಗಳನ್ನಾಗಿ ಆಗಕ್ಕೆ, ಜಗಳ ಆಡಲಿಕ್ಕೆ ನಾವು ಅವಕಾಶ ಕೊಡಬಾರದು ಅಂತ ಮೋದಿ ಹೇಳಿದ್ದಾರೆ. ಅದಕ್ಕೆ ಜಿನ್ಪಿಂಗ್ ಕೂಡ ಒಪ್ಕೊಂಡಿದ್ದಾರೆ. ಇದೇ ವೇಳೆ ಎರಡು ರಾಷ್ಟ್ರಗಳ ನಡುವಿನ ವಿಮಾನ ಸೇವೆಯನ್ನ ಮತ್ತೆ ಆರಂಭ ಮಾಡಿರೋದನ್ನ ಮೋದಿ ಸಭೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಗಲ್ವಾನ್ ಸಂಘರ್ಷದ ನಂತರ ಇದು ಸ್ಟಾಪ್ ಆಗಿತ್ತು. ಈಗ ಇದನ್ನು ಮತ್ತೆ ಓಪನ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಪ್ರವಾಸಿಗರು, ಉದ್ಯಮಿಗಳು ಸೇರಿ ಸುಮಾರು 12.5 ಲಕ್ಷಕ್ಕೂ ಅಧಿಕ ಜನರ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲ ಆಗುತ್ತೆ. ಇನ್ನು ಎರಡು ದೇಶಗಳ ಜನರ ಸಂಚಾರಕ್ಕೆ ವೀಸಾ ಫೆಸಿಲಿಟಿಯನ್ನು ಮತ್ತಷ್ಟು ಈಸಿ ಮಾಡೋದು, ಭಾರತೀಯ ಪ್ರವಾಸಿಗರಿಗಾಗಿ ಕೈಲಾಸ್ ಮಾನಸ್ ಸರೋವರ ಯಾತ್ರೆಗೆ ಅನುಕೂಲ ಮಾಡಿಕೊಡೋಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಎರಡೂ ದೇಶಗಳು ಒಟ್ಟಾಗಿರೋದ್ರಿಂದ ಟೆಕ್ನಾಲಜಿ, ರಿಸರ್ಚ್, ಇನ್ಫ್ರಾ ಅಂಡ್ ಕನೆಕ್ಟಿವಿಟಿ ಕ್ಷೇತ್ರದಲ್ಲಿ ನಾವು ಚೆನ್ನಾಗಿ ಅಚೀವ್ ಮಾಡಬಹುದು ಅಂತ ಇಬ್ಬರು ನಾಯಕರು ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಸ್ಟ್ರಾಟಜಿಕ್ ಸಂಬಂಧ ವೃದ್ಧಿ. ಮೋದಿ ಅವರ ಈ ಭೇಟಿಯಲ್ಲಿ ಜಿನ್ಪಿಂಗ್ ಇದನ್ನ ಹೈಲೈಟ್ ಮಾಡಿದ್ದಾರೆ. ವ್ಯಾಪಾರ ಪಾಲುದಾರಿಕೆ ಮಾತ್ರ ಅಲ್ಲ, ಸ್ಟ್ರಾಟಜಿಕಲಿ ಕೂಡ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ನಮ್ಮ ಕಾಮನ್ ಇಂಟ್ರೆಸ್ಟ್ ಅನ್ನ, ಸಾಮಾನ್ಯ ಹಿತಾಸಕ್ತಿಗಳನ್ನ ಕಾಪಾಡಬೇಕು. ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದೊಂದಿಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಬ್ರಿಕ್ಸ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹಾಗೂ ವಿಶ್ವಸಂಸ್ಥೆಯಂತ ಇಂಟರ್ನ್ಯಾಷನಲ್ ಸ್ಟೇಜ್ಗಳಲ್ಲಿ ಪರಸ್ಪರ ಒಬ್ರಿಗೊಬ್ರು ಸಹಕಾರ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಎಕನಾಮಿಕ್ ಗ್ರೋತ್, ಕ್ಲೈಮೇಟ್ ಚೇಂಜ್, ಏಷ್ಯಾದ ಭದ್ರತೆ, ಹೀಗೆ ಅನೇಕ ವಿಚಾರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇಬ್ರಿಗೂ ಅನುಕೂಲ ಆಗತ್ತೆ ರೀ ಅಂತ ಹೇಳಿದ್ದಾರೆ. ಸೊ ನಾವ್ಯಾಕೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬಾರದು ಈ ವಿಚಾರದಲ್ಲಿ? ಬನ್ನಿ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆಗೋಣ ನಾವು ಅಂತ ಜಿನ್ಪಿಂಗ್ ಕರೆದಿದ್ದಾರೆ. ಹಾಗೆ ಉಭಯ ದೇಶಗಳ ಹೂಡಿಕೆ ಕುರಿತು ಚರ್ಚೆ ನಡೆದಿದೆ. ಅಂದ್ರೆ ಚೀನಾದಲ್ಲಿ ಭಾರತೀಯರೇನಾದ್ರು ಹೂಡಿಕೆ ಮಾಡೋಕೆ ಅವಕಾಶಗಳನ್ನ ಓಪನ್ ಮಾಡೋದಿದ್ರೆ ಹೇಗೆ, ಹಾಗೆ ಚೀನಾದ ಇನ್ವೆಸ್ಟ್ಮೆಂಟ್ ಅಲ್ಲಿರೋ ದುಡ್ಡು ಭಾರತದಲ್ಲಿ ಹೂಡಿಕೆ ಮಾಡೋದಂದ್ರೆ ಅದಕ್ಕೆ ಯಾವ ರೀತಿ ಅವಕಾಶ ಮಾಡಿಕೊಡೋದು, ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಗ್ಲೋಬಲ್ ಪಾಲಿಟಿಕ್ಸ್. ಇರೋ ಮೋದಿ ಅವರ ಈ ಚೀನಾ ಭೇಟಿಯಲ್ಲಿ ಭಾರತ ಚೀನಾ ಸಂಬಂಧದ ಆಚೆಗೆ ಅಂದ್ರೆ ಜಾಗತಿಕ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ. ಈ ಕುರಿತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೋದಿ ಮತ್ತು ಜಿನ್ಪಿಂಗ್ ದ್ವಿಪಕ್ಷೀಯ ವಿಚಾರಗಳನ್ನ ಮೀರಿ ಚರ್ಚೆ ಮಾಡಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಸವಾಲುಗಳ ಕುರಿತು ಚರ್ಚೆಯಾಗಿದೆ. ಅಂದ್ರೆ ಟ್ರಂಪ್ ಕಿರಿಕಿರಿ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಹೊಡೆದಾಟ, ಯುಕ್ರೇನ್ ರಷ್ಯಾ ಯುದ್ಧ, ಇವೆಲ್ಲ ಜಾಗತಿಕ ಸವಾಲುಗಳು. ಅಂದ್ರೆ ಇದ್ರ ಬಗ್ಗೆ ಚರ್ಚೆಯಾಗಿದೆ. ಚೀನಾದ SCO ಅಧ್ಯಕ್ಷತೆ ಮತ್ತು ಟಿಯಾನ್ಜಿನ್ನಲ್ಲಿ ನಡೆದ ಶೃಂಗಸಭೆಗೆ ಮೋದಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ 2026ರಲ್ಲಿ ಭಾರತ ಹೋಸ್ಟ್ ಮಾಡ್ತಿರೋ ಬ್ರಿಕ್ಸ್ ಸಮಿಟ್ಗೆ ಮೋದಿ ಶಿ ಜಿನ್ಪಿಂಗ್ ರನ್ನ ಬರಕ್ ಕರೆದಿದ್ದಾರೆ. ಮೋದಿ ಇನ್ವೈಟ್ ಮಾಡಿದ್ದಕ್ಕೆ ಚೀನಾ ಅಧ್ಯಕ್ಷರು ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಸಂಪೂರ್ಣ ಬೆಂಬಲ ಕೊಡುತ್ತೆ ಅಂತ ಜಿನ್ಪಿಂಗ್ ಹೇಳಿದ್ರು ಅಂತ ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಮೋದಿ ಅವರ ಈ ಭೇಟಿಯನ್ನ ಚೀನಾ ವಿಶೇಷವಾಗಿ ಪರಿಗಣಿಸಿತ್ತು, ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತು ನಮ್ಮನ್ನ ಅಂತ ಮಿಶ್ರಿ ಹೇಳಿದ್ದಾರೆ. ಮೋದಿ ಅವರು CCP ಅಂದ್ರೆ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕಾಯ್ ಖಿ ಅವರ ಜೊತೆಗೂ ಕೂಡ ಪ್ರತ್ಯೇಕ ಸಭೆ ಮಾಡಿದ್ರು. ಕಾಯ್ ಅಥವಾ ಕಾಯ್ ಖಿ
ಈ ಸಭೆಗೆ ಚೀನಾದಿಂದಲೇ ಪ್ರಪೋಸಲ್ ಬಂದಿತ್ತು. 7 ವರ್ಷ ಆದ್ಮೇಲೆ ಮೋದಿ ಅವರು ಚೀನಾಗೆ ಭೇಟಿ ಕೊಡ್ತಿರೋದನ್ನ ಸ್ಪೆಷಲ್ ಮಾಡೋಕೆ, ವಿಶೇಷ ಸಿಗ್ನಲ್ ಕೊಡೋಕೆ ಮೋದಿ ಮತ್ತು ಕಿ ಕಾಯ್ ನಡುವೆ ಮೀಟಿಂಗ್ ಇಟ್ಕೊಳ್ಳಲಾಗಿತ್ತು ಅಂತ ಮಿಶ್ರಿ ಹೇಳಿದ್ದಾರೆ. ಅಲ್ಲದೆ ಕಿ ಕಾಯ್ ಅವರ ಜೊತೆಗಿನ ಸಭೆಯಲ್ಲಿ ಇಬ್ರು ನಾಯಕರಿಗೆ ಚೀನಾ ಭಾರತ ಸಂಬಂಧ ಚೆನ್ನಾಗಿ ಮಾಡೋದು ಹೇಗೆ, ಅದರಿಂದ ಏನು ಲಾಭ ಇದೆ ಇಬ್ಬರಿಗೂ ಅಂತ ಚರ್ಚೆ ಮಾಡಿದ್ದಾರೆ ಅಂತ ಸರ್ಕಾರದಿಂದ ಅಧಿಕೃತ ಹೇಳಿಕೆ ಬಂದಿದೆ. ಈ ಮೂಲಕ PM ನರೇಂದ್ರ ಮೋದಿ ಅವರ ಈ ಚೀನಾ ಭೇಟಿಯಲ್ಲಿ ಮಾಮೂಲಿ ಎಲ್ಲಾ ಸಂದರ್ಭಗಳಲ್ಲಿ ಇರುವಂತಹ ಬಿಗುವಿನ ವಾತಾವರಣ ಅಷ್ಟು ಇಲ್ಲದೆ ಅದು ಕಮ್ಮಿಯಾಗಿ ಫ್ರೆಂಡ್ಲಿ ವಾತಾವರಣ ಫುಲ್ ಕ್ರಿಯೇಟ್ ಆಗಿತ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಲಿ ವಾತಾವರಣ ಕ್ರಿಯೇಟ್ ಮಾಡೋಕೆ ಮೊದಲ ಹೆಜ್ಜೆಯನ್ನ ಎರಡೂ ಸೈಡ್ನವರು ಇಡೋ ರೀತಿಯಲ್ಲಿ ಈ ಭೇಟಿ ಇತ್ತು ಅಂತ ನಾವಿಲ್ಲಿ ಹೇಳಬಹುದು. ಆದ್ರೆ ನಾವು ಚೀನಾ ನಂಬೋದಾ, ವಿಶ್ವಾಸಕ್ಕೆ ಅವರು ಅರ್ಹರ, ಅದು ಇವಾಗಲೇ ಹೇಳಕ್ ಬರೋದಿಲ್ಲ. ಒಂದು ರಾಷ್ಟ್ರ, ಭಾರತದಂತ ವಿಶಾಲ ರಾಷ್ಟ್ರ ಚೆನ್ನಾಗಿ ಕರೆದಾಗ ಮಾತುಕತೆ ನಡೆಸಿದ್ರು ಅಂತ ಹೇಳಿ ನಂಬಿಟ್ಟು ಕಣ್ಮುಚ್ಕೊಂಡು ಕೂರಲ್ಲ. ಚೀನಾ ಕೂಡ ಹಾಗೆ ಕಣ್ಮುಚ್ಕೊಂಡು ಭಾರತವನ್ನು ಪೂರ್ತಿ ಹಂಗೆ ನಂಬಿಡೋದಿಲ್ಲ. ವಿಶ್ವಾಸ ವೃದ್ಧಿಯ ಮೊದಲ ಹೆಜ್ಜೆ ಅಷ್ಟೇ ಇಡ್ಲಾಗಿದೆ. ಇದರ ಅರ್ಥ ಯಾವುದೇ ರಾಷ್ಟ್ರ ಈಗ ಪೂರ್ತಿ ನಂಬಿಡ್ತಾರೆ, ಚೀನಾ ಭಾರತವನ್ನು ನಂಬಿಡುತ್ತೆ, ಭಾರತ ಫ್ರೆಂಡ್ಲಿ ಕಂಟ್ರಿ ಆಯ್ತು ಅಂತ ಅವರು ಅನ್ಕೊಳ್ಳಲ್ಲ, ಚೀನಾ ಫ್ರೆಂಡ್ಲಿ ಕಂಟ್ರಿ ಆಗ್ಬಿಡ್ತು ಅಂತ ಭಾರತವು ಸಡನ್ ಆಗಿ ಅನ್ಕೊಳ್ಳಲ್ಲ. ಇವೆಲ್ಲ ವಿಶ್ವಾಸ ವೃದ್ಧಿಯ ಒಂದೊಂದೇ ಹೆಜ್ಜೆಗಳು. ಇದ್ರ ಮತ್ತೆ ಡಿಸ್ಟರ್ಬೆನ್ಸಸ್ ತರ್ತಾರ ಯಾರಾದರೂ, ಚೀನಾ ತರುತ್ತಾ ಅಥವಾ ಇದನ್ನು ಕಂಟಿನ್ಯೂ ಆಗ್ಲಿಕ್ಕೆ ಬಿಡುತ್ತಾ, ಅದು ನೋಡಬೇಕು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.